ಓಂ ಸಾಯಿರಾಮ್. ಎಲ್ಲರಿಗೂ ನಮಸ್ಕಾರ. ಶ್ರೀ ಸಾಯಿ ಸಮರ್ಥ ಏಕ್ತಾ ಚಾರಿಟೇಬಲ್ ಫೌಂಡೇಶನ್ ಬಬಲೇಶ್ವರ್ ಈ ಟ್ರಸ್ಟ್ ಮೂಲಕ ಪ್ರತಿ ವರ್ಷದಂಗ ಈ ವರ್ಷನೂ ಕೂಡ ನಾವು ಗುರುಪೂರ್ಣಿಮೆ ಮತ್ತು ಜಾತ್ರಾ ಮಹೋತ್ಸವವನ್ನು ಏರ್ಪಡಿಸಿದ್ದೇವೆ. ಇದೇ ಗುರುವಾರ ಜುಲೈ 10ನೇ ತಾರೀಕು 2025ರಂದು ಶ್ರೀ ಸಾಕ್ಷಿ ಗಣಪತಿ ಹಾಗೂ ಶ್ರೀ ಸದ್ಗುರು ಸಾಯಿಬಾಬಾರವರ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಕಾರಣ ತಾವೆಲ್ಲರೂ ಬಂದು ಭಾಗವಹಿಸಿ ಬಾಬಾರವರ ಆಶೀರ್ವಾದ ಪಡೆಯಬೇಕೆಂದು ವಿನಂತಿಸಿಕೊಳ್ತಾ ಇದ್ದೀವಿ. ಹಾಗೆಯೇ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ನಮ್ಮ ಟ್ರಸ್ಟಿನ ಮೂಲಕ ಇಲ್ಲಿವರೆಗೆ ಬಾಬಾರವರ ಆಶೀರ್ವಾದದಿಂದ ಆದಂತಹ ಸಾಧನೆಗಳು, ಇನ್ನು ಮುಂಬರುವ ದಿನಗಳಲ್ಲಿ ಇರುವ ಯೋಜನೆಗಳ ಸಂಕ್ಷಿಪ್ತ ವಿವರ ಈ ರೀತಿ ಇದೆ. ಮೊದಲನೇದಾಗಿ 2019ರಲ್ಲಿ ಇದೇ ಬಬಲೇಶ್ವರ ಪಟ್ಟಣದಲ್ಲಿ ವಿಜಯಪುರ ರಸ್ತೆಯಲ್ಲಿ 2 ಎಕರೆ ಜಮೀನನ್ನು ಖರೀದಿಸಲಾಯಿತು. ನಂತರ 2022ರಲ್ಲಿ ದ್ವಾರಕಾಮಾಯಿ ಕಟ್ಟಡ ಹಾಗೂ ಲೋಕಾರ್ಪಣೆಯಾಯಿತು. 2023ರಲ್ಲಿ ಶಿರಡಿಯಲ್ಲಿ ಇರುವ ಇನ್ನಿತರೆ ದೇವಸ್ಥಾನಗಳಾದಂತಹ ಲಕ್ಷ್ಮೀ ದೇವಸ್ಥಾನ, ಗುರುಸ್ಥಾನ, ಮಾರುತಿ ಮಂದಿರ, ನಾಗರಕಟ್ಟೆ ಹಾಗೂ ದುನಿ ಇವುಗಳ ಪ್ರತೀಕವಾಗಿ ಬಬಲೇಶ್ವರದಲ್ಲಿ ಕೂಡ ಈ ಆವರಣದಲ್ಲಿ ಈ ಕಟ್ಟಡಗಳ ನಿರ್ಮಾಣ ಹಾಗೂ ಅವುಗಳ ಲೋಕಾರ್ಪಣೆ ಆಯಿತು. ಈಗ ಬಬಲೇಶ್ವರದ ದ್ವಾರಕಾಮಾಯಿಯಲ್ಲಿ ಪ್ರತಿ ದಿನ 4 ಆರತಿಗಳು ನಡೀತಾ ಬರ್ತಾ ಇದ್ದಾವೆ. ಕಾಕಡ ಆರತಿ, ಮಧ್ಯಾಹ್ನ ಆರತಿ, ಧೂಪಾರತಿ ಹಾಗೂ ಶೇಜಾರತಿ ಇವುಗಳು ಶಿರಡಿಯಲ್ಲಿ ನಡೆಯುವಂತೆಯೇ ನಡೀತಾ ಬರ್ತಾ ಇದ್ದಾವೆ. ಇದರಲ್ಲಿ ಯಾವುದೇ ಕುಂದುಕೊರತೆಗಳಿಲ್ಲ. ಹಾಗೆಯೇ ಬಾಬಾರವರ ಆಶೀರ್ವಾದದಿಂದ ಪ್ರತಿ ಗುರುವಾರವೂ ಎಲ್ಲ ಸ್ವಯಂ ಸೇವಕರು, ಎಲ್ಲ ಭಕ್ತಾದಿಗಳು, ಎಲ್ಲ ಕಮಿಟಿಯ ಸದಸ್ಯರು ಸೇರಿ ಬಾಬಾರವರ ಪಲ್ಲಕ್ಕಿ ಉತ್ಸವವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಹಾಗೆಯೇ ಪ್ರತಿ ಗುರುವಾರ ಹಾಗೂ ಅಮಾವಾಸ್ಯೆ ದಿನಗಳಲ್ಲಿ ಬಾಬಾರ ಮಂದಿರದಲ್ಲಿ ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಸಾಂಗವಾಗಿ ನಡೆದುಕೊಂಡು ಬರ್ತಾ ಇದೆ. ಮುಂಬರುವ ದಿನಗಳಲ್ಲಿ ಬಾಬಾರ ಒಂದು ಭವ್ಯವಾದ ಕಟ್ಟಡ ಈ ಆವರಣದಲ್ಲಿ ನಿರ್ಮಾಣಗೊಳ್ಳಲಿದೆ. ಆ ಕಟ್ಟಡದ ವಿಶೇಷ ಏನಂತಂದರೆ ಇದರ ಹೆಸರೇ ಸಹಸ್ರ ಸಾಯಿ ದೇವಸ್ಥಾನ. ಇದು ಬಹುತೇಕ ಜಗತ್ತಿನಲ್ಲಿ ಪ್ರಥಮವಾಗಿ 1008 ಮೂರ್ತಿಗಳ ಪ್ರತಿಷ್ಠಾಪನೆಯಾಗುವ ಒಂದು ಭವ್ಯ ಸುಂದರ ದೇವಸ್ಥಾನವಾಗಲಿದೆ. ಅದರೊಂದಿಗೆ ಬಾಬಾರವರ ನಿರ್ದೇಶನ ಹಾಗೂ ಆಶೀರ್ವಾದದಂತೆಯೇ ಇಲ್ಲಿ ಒಂದು ಸುಮಾರು 100 ಜನರು ಇರುವಂತೆ ಒಂದು ಅನಾಥಾಶ್ರಮ ಕೂಡ ಬರಲಿದೆ. ಇದೆಲ್ಲರ ಒಂದು ಕನಸು ನನಸಾಗಿ, ಇದೆಲ್ಲರ ಒಂದು ಯಶಸ್ಸಿಗಾಗಿ ತಮ್ಮೆಲ್ಲರನ್ನು ಈ ಒಂದು ಮಹತ್ ಕಾರ್ಯಕ್ಕೆ ಆಹ್ವಾನಿಸುತ್ತಿದ್ದೇವೆ ಹಾಗೂ ತಮ್ಮ ಸಹಕಾರ, ಆಶೀರ್ವಾದ, ಮಾರ್ಗದರ್ಶನವನ್ನು ಕೋರುತ್ತಾ ಈ ಒಂದು ಟ್ರಸ್ಟ್ಗೆ ತಾವು ಯಾವಾಗಲೂ ಬೆಂಬಲವನ್ನು ಸೂಚಿಸಿ ಎಂದು ಹೇಳುತ್ತಾ ನಮ್ಮ ಈ